ಧರ್ಮದ ವಿಚಾರವಾಗಿ ನಮ್ಮ ಪಾರ್ಟಿಯ ನಾಯಕರು ಈ ತರದ ಕಾರ್ಯಕ್ರಮಕ್ಕೆ ಹೋಗುವಂಥದ್ದು ಸರ್ವೇ ಸಾಮಾನ್ಯ. ಹಿಂದೆ ಆ ಕಾರ್ಯಕ್ರಮಕ್ಕೆ ಪ್ರಧಾನಿ ಮೋದಿಯವರು ಹೋಗಿದ್ದಾರೆ, ರಾಷ್ಟ್ರಪತಿಯವರು ಹೋಗಿದ್ದಾರೆ. ನಮಗೆ ಅದು ಸಾಮಾನ್ಯ. ಅದು ನಮ್ಮ ಧರ್ಮನೂ ಕೂಡ ಹೋಗ್ಬೇಕು, ನಾವು ಹೋಗ್ತೀರ, ಅದರಲ್ಲಿ ಪ್ರಶ್ನೆನೇ ಇಲ್ಲ, ನಮಗೇನದ ಪ್ರಶ್ನೆನೇ ಇಲ್ಲ. ಈಗ ಡಿ ಕೆ ಶಿವಕುಮಾರ್ ಅವರು ಯಾಕೆ ಹೋಗ್ತಾ ಇದ್ದಾರೆ ಅಂತ ಅವ್ರ ಪಾರ್ಟಿ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿನೇ ಪ್ರಶ್ನೆ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ದು ಒಂದು ಸ್ಪೆಷಾಲಿಟಿ ಗೊತ್ತಲ್ಲ, ನಾನು ಒದ್ದು ಕಿತ್ಕೊಂತೀನಿ ಅಂತ ಹೇಳ್ತಾರೆ. ಯಾವಾಗೂ ಮುಖ್ಯಮಂತ್ರಿ ಪದವಿನ ಒದ್ದು ಕಿತ್ಕೊಂತೀನಿ ಅಂತ ಹೇಳಿದ್ದಾರೆ, ಅವರು ಅಸೆಂಬ್ಲಿಯಲ್ಲೇ ಹೇಳಿದ್ದಾರೆ. ಮೊನ್ನೆ ಖರ್ಗೆ ಅವರು ಹೇಳಿದ್ರು, ಕುಂಭಮೇಳಕ್ಕೆ ಹೋಗಿ ಮುಳುಗಿದ್ರೆ ಏನು ಪುಣ್ಯ ಬಂದ್ಬಿಡುತ್ತಾ ಅಂತ. ಅಂದ್ರೆ ಹೋಗ್ಬಾರ್ದು ಅಂತ ಅವರ ಆದೇಶ. ಸೋನಿಯಾ ಗಾಂಧಿ ಹೋಗಿಲ್ಲ, ರಾಹುಲ್ ಗಾಂಧಿ ಹೋಗಿದ್ರ? ಇಲ್ಲ. ಸೋನಿಯಾ ಗಾಂಧಿ ಇಲ್ಲ, ರಾಹುಲ್ ಗಾಂಧಿ ಇಲ್ಲ, ಪ್ರಿಯಾಂಕಾ ವಾದ್ರಾ ಇಲ್ಲ. ಖರ್ಗೆ ಅವರ ಮಾತನ್ನ ಧಿಕ್ಕಾರ ಮಾಡಿ ಡಿ ಕೆ ಶಿವಕುಮಾರ್ ಅವರು ಕುಟುಂಬ ಸಮೇತರಾಗಿ ಹೋಗಿದ್ರು. ಅವ್ರ ಇಡೀ ಕುಟುಂಬ ಹೋಗಿ ಕುಂಭಮೇಳದಲ್ಲಿ ಮುಳುಗಿ ಬಂದಿದ್ದಾರೆ. ಈಗಾಗಲೇ ಪ್ರಧಾನಮಂತ್ರಿಯವರನ್ನು ಕಳೆದ 2 ತಿಂಗಳಿಂದ ಪ್ರಧಾನಮಂತ್ರಿಯನ್ನು ಹೋಗಿ ಭೇಟಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಈಗ ಈಶಾ ಫೌಂಡೇಶನ್ ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾರೆ, ಹೋಗಿದ್ದಾರೆ. ಅದು ಅವರ ಮನೋ ಇಚ್ಛೆ. ಅದು ಏನು ಅವ್ರ ಮನೋ ಇಚ್ಛೆಗಳಿದೆ ಒಳಗಡೆ ಏನು ಗೊತ್ತಿಲ್ಲ. ಅವ್ರು ಯಾಕೆ ಹೋಗ್ತಾ ಇದ್ದಾರೆ ಏನು ಅನ್ನೋದು ಅವರೇ ಒಬ್ಬರಿಗೆ ಗೊತ್ತಿರುವಂಥದ್ದು. ಅದಕ್ಕೆ ಅವ್ರ ಪಾರ್ಟಿಯ ವಿಚಾರ ಅದು, ಅವ್ರದ್ದು ವೈಯಕ್ತಿಕ, ಡಿ ಕೆ ಶಿವಕುಮಾರ್ ಅವರ ವೈಯಕ್ತಿಕ ಮತ್ತು ಅವರ ಪಾರ್ಟಿಯ ಇನ್ನರ್ ಫೈಟ್ ಅದು. ಅದಕ್ಕೂ ನಮಗೂ ಏನು ಸಂಬಂಧ ಇಲ್ಲ. ಆದರೆ ನಾವು ಸನ್ಮಾನ್ಯ ನಮ್ಮ ನಾಯಕರಾದಂಥ ಅಮಿತ್ ಶಾ ಅವರು ಹೋಗೋದು ಅದು ರೆಗ್ಯುಲರ್ ಪ್ರೋಸೆಸ್. ಅದರಲ್ಲಿ ಏನು ಯಾರು ಕಾಮೆಂಟ್ ಏನಾರು ಮಾಡಿದಾರಾ? ಯಾರು ಇಲ್ಲ. ಎಲ್ಲ ಅಪ್ರಿಷಿಯೇಟ್ ಮಾಡ್ತಾ ಇದ್ದೀರಿ, ನಾವು ಹೋಗಿರೋದಕ್ಕೆ ನಾವು ಅಪ್ರಿಷಿಯೇಟ್ ಮಾಡ್ತಾ ಇದ್ದೀರಿ. ಆದರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಈ ಕರಿ ಬೆಕ್ಕನ್ ತರ ಎಲ್ಲ ಕಡೆ ಈಗ ಬೆಕ್ಕು ಅಡ್ಡ ಹೋತಾನೆ ಇದೆ. ಡಿ ಕೆ ಶಿವಕುಮಾರ್ ಎಲ್ಲೋದ್ರೂ ಕರಿ ಬೆಕ್ಕುಗಳು ಅಡ್ಡ ಹೋತಾವ. ಈಗ ಇಷ್ಟು ದಿನ ಕರ್ನಾಟಕದಲ್ಲಿ ಕರಿ ಬೆಕ್ಕುಗಳ ಕಾಟ ಇತ್ತು. ಈಗ ಆಲ್ ಇಂಡಿಯಾ ಲೆವೆಲಲ್ಲೂ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿನೇ ಈ ಕಾಟ, ಕರಿ ಬೆಕ್ಕುಗಳ ಕಾಟ ಆಗಿದೆ. ಯಾಕೋ ಗೊತ್ತಿಲ್ಲ, ಡಿ ಕೆ ಶಿವಕುಮಾರ್ಗಳಿಗೂ ಈ ಬೆಕ್ಕಿನ ಕಾಟಕ್ಕೂ ಯಾಕೋ ಸಂಬಂಧಗಳು ಕೂಡಿ ಬರ್ತಾ ಇದೆ. ಒಳ್ಳೇದಕ್ಕೆ ಬರ್ತಾ ಇದೆಯೋ ಕೆಟ್ಟದಕ್ಕೆ ಬರ್ತಾ ಇದೆಯೋ ಗೊತ್ತಿಲ್ಲ. ಒಟ್ಟಾರೆ ಅಡ್ಗಾಲಂತೂ ಆಗ್ತಾ ಇದ್ದಾರೆ. ಅದು ಡಿ ಕೆ ಶಿವಕುಮಾರ್ ಅವರ ವೈಯಕ್ತಿಕ ತೀರ್ಮಾನ. ಕುಂಭಮೇಳದಲ್ಲಿ ಮುಳುಗುವಂಥದ್ದು, ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡುವಂಥದ್ದು, ಗೃಹ ಸಚಿವರನ್ನ ಈಶಾ ಫೌಂಡೇಶನ್ ಅಲ್ಲಿ ಒಂದು ಫುಲ್ ಡೇ ಅಲ್ಲೇ ಇರ್ತಾರೆ, ಭೇಟಿ ಮಾಡುವಂಥದ್ದು, ಅದು ಅವರ ವೈಯಕ್ತಿಕ. ಅವರ ಪಾರ್ಟಿಯ ಶಿಸ್ತೇನಿದೆ ಅದರ ಮೇಲೆ ಕಾಂಗ್ರೆಸ್ ಅವರು ಏನ್ ಬೇಕಾದರೂ ಕ್ರಮ ತೆಗೆದುಕೊಳ್ಬಹುದು. ನಮ್ದೇನು ಅದು ವೈಯಕ್ತಿಕ, ನಮ್ದು ನಾವು ಅದರ ಬಗ್ಗೆ ನೋ ಕಾಮೆಂಟ್ಸ್. ಆ ಕರಿಬೆಕ್ಕುಗಳ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಕಾಮೆಂಟ್ ಮಾಡಬಹುದು, ನಾವಂತೂ ಕಾಮೆಂಟ್ ಮಾಡಲ್ಲ. ಬಿಜೆಪಿ ಸೇರ್ಪಡೆ ಈ ತರ ವದಂತಿ ರಾಷ್ಟ್ರ ಮಟ್ಟದಲ್ಲೇ ಶುರುವಾಗ್ಬಿಟ್ಟಿದೆ. ನೋಡಿ, ಡಿ ಕೆ ಶಿವಕುಮಾರ್ ಕ್ಯಾರೆಕ್ಟರ್ ಎಲ್ಲರಿಗೂ ಗೊತ್ತಿರೋದೆ. ಅಷ್ಟು ಧೈರ್ಯವಾಗಿ ಎಲ್ಲ ಕಾಂಗ್ರೆಸ್ ನಾಯಕರ ಮುಂದೆ ವಿಧಾನಸಭೆಯಲ್ಲೇ ಒದ್ದು ಕಿತ್ಕೊಂತೀನಿ ನಾನು ಅಂತ ಹೇಳಿದಾಗೂ ಕೂಡ ಕಾಂಗ್ರೆಸ್ ಅವರು ಏನ್ ಮಾತಾಡಿದ್ರು? ಏನ್ ಮಾತಾಡಿಲ್ಲ. ಅದರಿಂದ ಕಾಂಗ್ರೆಸ್ ಅಲ್ಲಿರುವಂತ ಈ ಗುಂಪುಗಾರಿಕೆ ಆಲ್ ಇಂಡಿಯಾ ಲೆವೆಲಲ್ಲೇ ಹೊರಬರ್ತಾ ಇದೆ. ಈಗ ಖರ್ಗೆ ಅವರ ಹೇಳಿಕೆ ಆದ್ಮೇಲೂ ಕೂಡ ಆಲ್ ಇಂಡಿಯಾ ಲೆವೆಲಲ್ಲೇ ಈ ತರ ಸಂಘರ್ಷಗಳು ಬರ್ತಾ ಇದೆ. ನಾನು ಮುಹೂರ್ತ ಕೊಟ್ಟಿದ್ದೀನಲ್ಲ, ನವೆಂಬರ್ 15, ನವೆಂಬರ್ 16. ಆ ಮುಹೂರ್ತದ ಪರಿಣಾಮನೇ ಇದೆಲ್ಲ.
ಈಗ ಏನೇನು ನಡೀತಾ ಇದೆಯೋ ಆ ಮುಹೂರ್ತದ ಪರಿಣಾಮ. ಆ? ಬಹಳ ಜನ ಇದ್ದಾರೆ ಕಾಂಗ್ರೆಸ್ ಅಲ್ಲಿ, ಏಕನಾಥ್ ಶಿಂದೆ ಅವರು, ಅದ್ರಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಬ್ರು ಇರ್ಬೋದು. ಅವ್ರು ಹೇಳಿದಾರಲ್ಲ, ನನ್ನ ಉಪಯೋಗ ಮಾಡ್ಕೊಳ್ಳಿ ಅಂತ ಇವತ್ತು ಸಲಹೆ ಕೊಟ್ಟಿದ್ದಾರೆ ಎಲ್ಲರಿಗೂ, ಇಡೀ ಕರ್ನಾಟಕದ ಜನತೆಗೆ ನನ್ನಿರೋ ಟ್ಯಾಲೆಂಟ್ ಅನ್ನ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅಲ್ವಾ ನಾರಾಯಣ ಸ್ವಾಮಿ? ನನ್ನಿರೋ ಟ್ಯಾಲೆಂಟ್, ನನ್ನಿರೋ ಎಬಿಲಿಟಿ ಉಪಯೋಗ ಮಾಡ್ಕೊಳ್ಳಿ ಅಂತ ಇಡೀ ರಾಜ್ಯದ ಜನತೆಗೆ ಕೊಟ್ಟಿದ್ದಾರೆ. ಅವ್ರು ಯಾರ್ಯಾರು ಕೊಟ್ಟಿದ್ದಾರೆ ಅಂತ ಈಗ ಹುಡುಕ್ಬೇಕು ಡಿಕ್ಷನರಿಯಲ್ಲಿ, ನಾವು ಡಿಕ್ಷನರಿ ತೆಗೆದು ಹುಡುಕ್ಬೇಕು ಅವ್ರು ಹೇಳಿದ್ಮೇಲೆ.